ನಮಸ್ಕಾರ. ನಮ್ಮ ಜೀವನದಲ್ಲಿ ಮೊದಲನೇ ಹೀರೋ ಯಾರಪ್ಪ ಅಂತ ಕೇಳಿದ್ರೆ ನಾವೆಲ್ಲ ಹೇಳೋದು ಯಾರು? ಎಷ್ಟೇ ಕಷ್ಟ ಬರಲಿ, ಅವಮಾನ ಆಗಲಿ, ದುಃಖ ಆಗಲಿ, ಯಾವುದನ್ನು ತೋರಿಸ್ಕೊಳ್ದೆ ತನ್ನಲ್ಲಿ ತಾನೇ ಇಟ್ಕೊಂಡು ತನ್ನ ಸಂಸಾರದ ಹೊರೆಯನ್ನು ಅತಿ ಚಿಕ್ಕ ವಯಸ್ಸಿಂದ ವಹಿಸಿ, ನಾನು ಹೊಟ್ಟೆ ಹಸ್ಕೊಂಡಿದ್ರು ಪರವಾಗಿಲ್ಲ, ನನ್ನ ಮನೆಯವರು ಹಸ್ಕೊಂಡಿರಬಾರ್ದು, ನನ್ನ ಹೆಂಡತಿ ನನ್ನ ಮಕ್ಕಳನ್ನು ಸುರಕ್ಷಿತವಾಗಿ ಇಡಬೇಕು, ಯಾವ ಕೆಟ್ಟ ಕಣ್ಣು ನನ್ನ ಮಕ್ಕಳ ಮೇಲೆ ಬೀಳಬಾರ್ದು, ನನ್ನ ಹೆಂಡತಿ ಖುಷಿಯಾಗಿರಬೇಕು, ಯಾವುದೇ ಥರದ ಹಣಕಾಸಿನ ಒತ್ತಡ ಆಗಿರಲಿ, ನೋವಾಗಿರಲಿ, ದುಗುಡ ಆಗಿರಲಿ, ಅದೆಲ್ಲ ನನ್ನಲ್ಲೇ ಇರಲಿ, ಆ ನೋವು ಅವಮಾನ ಎಲ್ಲವನ್ನು ನಾನೇ ಇಟ್ಕೋತೀನಿ, ನನ್ನ ಮಕ್ಕಳ ಮುಂದೆ ನಾನು ಯಾವತ್ತೂ ಹೀರೋ, ನನ್ನ ಹೆಂಡತಿಗೆ ನಾನೇ ಹೀರೋ, ನನ್ನ ತಂದೆ ತಾಯಿಗೆ ಆಧಾರ ಸ್ತಂಭ ನಾನೇ ಅನ್ನೋನೇ ಅಪ್ಪ. ಎಷ್ಟೋ ಸತಿ ನಾವು ತಾಯಿಗೆ ಎಮೋಷ್ನಲಿ ಬಾಂಡಿಂಗನ್ನು ಇಟ್ಕೋತೀವಿ, ಆದರೆ ಅಮ್ಮ ಒಂಚೂರು ಕಣ್ಣೀರು ಹಾಕಿದ್ರೆ ನಮಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಆದರೆ ಅಪ್ಪ ಪಡ್ತಕ್ಕಂತಹ ಪರಿಶ್ರಮ, ನೋವು, ದುಗುಡ ಎಲ್ಲವನ್ನು ತನ್ನಲ್ಲೇ ತಾನು ಇಟ್ಕೊಂಡ್ಬಿಡ್ತಾನೆ. ಅಂತಹ ದೊಡ್ಡ ಹೀರೋನೇ ನಮ್ಮಪ್ಪ. ಆದರೆ ಪ್ರತಿ ಸತಿ ಆ ಕಾಲ್ ಬಂದಾಗ ಏನೋ ನಮ್ಮ ಮುಖದಲ್ಲಿ ಗೊತ್ತಿಲ್ಲದಾಗೆ ಮಂದಹಾಸ ಬರುತ್ತೆ. ನಾವು ಬರೋ ಟೈಮಿಗೆ ಮನೆಗೆ ಬರ್ದಿದ್ದಾಗ ಮೊದಲನೇದಾಗಿ ತಲೆ ಕೆಡಿಸ್ಕೊಳ್ಳೋನೇ ತಂದೆ. ಯಾರಾದರೂ ತನ್ನ ಮಕ್ಕಳಿಗೆ ಏನಾದರೂ ಅಂದರೆ, ನೋವು ಮಾಡಿದ್ರೆ, ತನ್ನ ಮಕ್ಕಳಿಗೆ ಎಲ್ಲಾದರೂ ಕಷ್ಟ ಬಂದರೆ ಮೊದಲನೇದಾಗಿ ನಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋನೇ ಅಪ್ಪ. ಆದರೆ ಇಂತಹ ಒಂದು ವ್ಯಕ್ತಿ ನಮ್ಮ ಜೀವನದಲ್ಲಿ ಇಲ್ಲ. ಅಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಬಿಟ್ವಿ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಪ್ಯಾರಲೈಸ್ಡ್ ಆಗಿಬಿಡ್ತೀವಿ. ಎಷ್ಟೋ ಸತಿ ನಮ್ಮ ಯಾವುದೋ ಒಂದು ದೇಹ ವರ್ಕೇ ಮಾಡ್ತಾ ಇಲ್ವೇನೋ, ಆರ್ಗನ್ ವರ್ಕೇ ಮಾಡ್ತಾ ಇಲ್ವೇನೋ ಅನ್ನೋ ಥರ ನಮಗೆ ಪ್ಯಾರಲೈಸ್ಡ್ ಫೀಲ್ ಆಗಿಬಿಡುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಈ ವಾಯ್ಡನ್ನು ತುಂಬಲಿಕ್ಕೆ ಆಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಮೊದಲನೇ ಲೈಫಲ್ಲಿ ನಾವು ನೋಡ್ತಕ್ಕಂಥ ಹೀರೋ ಯಾರಪ್ಪ ಅಂತ ಹೇಳಿದ್ರೆ ಅದು ತಂದೆ. ನಮಗೆ ಜೀವನದಲ್ಲಿ ಕಷ್ಟ ಬಂದರೆ ಮೊದಲು ದೇವರನ್ನ ಮೊರೆ ಹೋಗೋಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ? ತಂದೆಯ ಮೊರೆ ಹೋಗ್ತಿರ್ತೀವಿ. ಆದರೆ ಅಂಥ ಆಧಾರ ಸ್ತಂಭನೇ ನಮ್ಮ ಜೀವನದಲ್ಲಿ ಬಿದ್ದೋದ್ರೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಕಷ್ಟ ಅನಿಸುತ್ತೆ. ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಓವರ್ ಇಂಡಿಪೆಂಡೆಂಟ್ ಆಗಿ ತುಂಬ ಮನೆಯಲ್ಲಿ ಜೋರು ಮಾಡ್ತಾರೆ, ಜಬರ್ದಸ್ತ್ ಮಾಡ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಅವರಲ್ಲಿ ಫಾದರ್ ಉಂಡಿರುತ್ತೆ. ಬಾಲ್ಯದಲ್ಲಿ ತನಗೆ ಸಿಗಬೇಕಾಗಿರ್ತಕ್ಕಂಥ ತಂದೆ ಎಮೋಷ್ನಲ್ ಸಪೋರ್ಟ್ ಸಿಕ್ಕಿರಲ್ಲ, ಅಥವಾ ತಂದೆ ತುಂಬ ಸಣ್ಣ ಜೀವನದ ವಯಸ್ಸಲ್ಲಿ ಹೋಗ್ಬಿಟ್ಟಿರ್ತಾರೆ. ಆ ಎಲ್ಲ ಜವಾಬ್ದಾರಿ ಮನೆಯ ಹೆಣ್ಮಕ್ಳ ಮೇಲೆ ಬಿದ್ದಿರುತ್ತೆ. ಹಾಗಾಗಿ ಅಂತಹ ಒಂದು ಪರಿಸ್ಥಿತಿಗೆ ಹೋದಾಗ ಈ ಫಾದರ್ ಓನ್ನಿಂದ ಹೆಣ್ಮಕ್ಳು ಅತಿ ಹೆಚ್ಚಾಗಿ ಇಂಡಿಪೆಂಡೆಂಟ್ ಆಗ್ತಾರೆ. ಎಲ್ಲೂ ಅವರಲ್ಲಿ ಮ್ಯಾಸ್ಕ್ಯುಲಿನ್ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ಇಂಥ ವಾಯ್ಡನ್ನು ಹೇಗೆ ತುಂಬಿಸೋದು? ಇಂತಹ ನೋವಿಂದ ಆಚೆ ಹೇಗೆ ಬರೋದು? ಇದು ಯಾವತ್ತೂ ಈ ನೋವನ್ನು ತುಂಬಿಸ್ಲಿಕ್ಕೆ ಖಂಡಿತವಾಗೂ ಸಾಧ್ಯನೇ ಇಲ್ಲ. ಆ ವಾಯ್ಡ್ ಯಾವಾಗಲೂ ಇದ್ದೇ ಇರುತ್ತೆ, ಆ ಶಾಲೋನೆಸ್ ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ನಾವು ನಮ್ಮಲ್ಲಿ ಏನಿರುತ್ತೋ ಅದನ್ನು ಗ್ರೇಟ್ಫುಲ್ಲಾಗಿ ಇಟ್ಕೊಳ್ಳಲ್ಲ. ಎಷ್ಟೋ ಸತಿ ಆ ಫೋನನ್ನು ಇಗ್ನೋರ್ ಮಾಡಿರ್ತೀವಿ, ಆ ಕಾಲನ್ನು ಇಗ್ನೋರ್ ಮಾಡಿರ್ತೀವಿ, ಅಪ್ಪ ಕೊಡ್ತಿರ್ತಕ್ಕಂಥ ಅಡ್ವೈಸನ್ನು ಇಗ್ನೋರ್ ಮಾಡಿರ್ತೀವಿ. ಆದರೆ ಒಂದು ಸತಿ ಆ ವ್ಯಕ್ತಿ ಹೋದ್ಮೇಲೆ ನಮಗೆ ಆ ನೋವು ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ. ಈಗ ಹೀಗೇನು ಮಾಡೋದು? ಈ ವ್ಯಕ್ತಿ ನನ್ನ ಜೀವನದಲ್ಲಿ ಇಲ್ಲ, ನಾವು ಯಾರೂ ಇಲ್ಲಿ ಪರ್ಮನೆಂಟ್ ಆಗಿಲ್ಲ. ಯಾವುದೇ ಒಂದು ವಸ್ತುವನ್ನು ನೀವು ನೋಡ್ತಾ ಇದ್ದೀರಾ, ಮುಟ್ತಾ ಇದ್ದೀರಾ ಅಂತ ಹೇಳಿದ್ರು ಅದಕ್ಕೆ ಎಕ್ಸ್ಪೈರಿ ಡೇಟ್ ಇದ್ದೇ ಇರುತ್ತೆ. ಹುಟ್ಟು ಖಚಿತ, ಸಾವು ನಿಶ್ಚಿತ ಅಂತ ಹೇಳ್ತಾರೆ. ನಾವೆಲ್ಲರೂ ಹುಟ್ಟಿದ್ದೀವಿ ಅಂತ ಅಂದಮೇಲೆ ಸಾಯೋದು ಒಂದಲ್ಲ ಒಂದಿನ ಗೊತ್ತೇ ಇರುತ್ತೆ. ಆದರೆ ಯಾವಾಗ ಹೋಗ್ತೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಈ ಸಡನ್ ಡೆತ್ ಅನ್ನೋದು ಮನುಷ್ಯನಿಗೆ ತುಂಬಾ ನೋವು ಆಗ್ಬಿಡುತ್ತೆ. ಹೇಗೆ ನಮಗೆ ಬ್ರೇಕಪ್ಪಲ್ಲಿ ಸ್ಟೇಜಸ್ ಇರುತ್ತೋ, ಮೊದಲನೇದಾಗಿ ನಾವು ಡಿನಯಲ್ ಮೋಡಲ್ಲಿ ಇರ್ತೀವಿ. ಇಲ್ಲಪ್ಪ, ನನ್ನ ಬಿಟ್ಟು ಅವ್ರು ಹೇಗೆ ಹೋಗ್ತಾರೆ, ಸಾವನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಇವತ್ತು ನನ್ನ ತಂದೆ ಸತ್ತು 12 ವರ್ಷ ಆಯಿತು, ಆದರೂ ಇವತ್ತಿಗೂ ಕೂಡ ನಾನು ಅವರ ಡೆತ್ತನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೋ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ, ನೋಡ್ತಾ ಇದ್ದಾರೆ ಅಂತ ಅನ್ಕೋತಾ ಇರ್ತೀವಿ. ಹಾಗೆ ಸಾವನ್ನು ನಾವು ಯಾರೂ ಇಷ್ಟಪಡೋಲ್ಲ. ಆದರೆ ಒಂದಲ್ಲ ಒಂದಿನ ಎಲ್ಲರೂ ನಮ್ಮನ್ನು ಬಿಟ್ಟು ಹೋಗ್ತಾರೆ. ನಮಗೆಲ್ಲರ ಜೊತೆ ಇಲ್ಲಿ ಇರೋದು ತುಂಬಾ ಕಡಿಮೆ ಸಮಯ. ಆದರೆ ನಾವೇನು ಮಾಡ್ತೀವಿ? ನಮ್ಮ ಈಗೋಯಿಂದ ಹರ್ಟ್ ಮಾಡ್ಕೋತಾ ಹೋಗ್ತೀವಿ. ನಾವೇ ಸರಿ, ನನ್ನ ಬಿಟ್ಟು ಯಾರೂ ಇಲ್ಲ ಅಂತ ಹೇಳಿ ಆ ಈಗೋವನ್ನು ಬೆಳೆಸ್ಕೊಂಡು ಅದಕ್ಕೆ ಆಹಾರ ಕೊಟ್ಕೊಂಡು ಹೋಗ್ತೀವಿ. ಆದರೆ ಯಾವತ್ತು ಯಾರ ಜೊತೆ ನಮಗೆ ಕಡೆ ಟೈಮು, ಯಾರಿಗೆ ನಾವು ಕೆಲವು ಸತಿ ಬಾಯಿ ಕೂಡ ಹೇಳದೆ ಹೊಟ್ಟೋಗ್ಬಿಡ್ತಾರೆ ಅಲ್ವಾ? ಸೊ ಹಾಗಾಗಿ ನಾವು ಇಲ್ಲಿರೋದು ಕಡಿಮೆ ಸಮಯ. ಆ ಸಮಯವನ್ನು ಎಂಬ್ರೇಸ್ ಮಾಡ್ಕೋತಾ ಹೋಗ್ತಾ ನಮ್ಮ ರಿಲೇಷನ್ಶಿಪ್ಪನ್ನು ಚೆರಿಷ್ ಮಾಡ್ತಾ ಹೋಗೋಣ, ಸೆಲೆಬ್ರೇಟ್ ಮಾಡ್ತಾ ಹೋಗೋಣ. ಆದರೆ
ಇಂತಹ ಒಂದು ಪರಿಸ್ಥಿತಿಯಲ್ಲಿ ಏನು ಮಾಡೋದು ಗೊತ್ತಿಲ್ಲದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಂಥ ಡೆತ್ ಆಗಿಬಿಟ್ಟಿದೆ. ಅವರನ್ನು ಹೇಗೆ ಬಿಟ್ಟಿರೋದು ಅಂತ ಹೇಳಿದ್ರೆ, ಅವರು ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ಸಿಸ್ಟಮ್ಸನ್ನು ಸೆಲೆಬ್ರೇಟ್ ಮಾಡೋದಿದೆಯಲ್ಲ, ಆ ವ್ಯಕ್ತಿಯನ್ನು ಇರಲಿ ಬಿಡಲಿ, ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಸೆಲೆಬ್ರೇಟ್ ಮಾಡೋದಿದೆಯಲ್ಲ, ಅದು ನಿಜವಾದ ಸೆಲೆಬ್ರೇಷನ್. ನಾವು ಕೊಡ್ತಕ್ಕಂಥ ಗೌರವ ಏನಪ್ಪ ಅಂತ ಹೇಳಿದರೆ, ಅವರು ನಮಗೆ ಕಲಿಸಿರ್ತಕ್ಕಂಥ ಮೌಲ್ಯಗಳಿರುತ್ತಲ್ಲ, ಅದನ್ನು ಜೀವನ ಪೂರ್ತಿ ನಮ್ಮ ಜೊತೆ ಇಟ್ಕೊಂಡು ನಾವು ಅದನ್ನು ಸೆಲೆಬ್ರೇಟ್ ಮಾಡೋದಿದೆಯಲ್ಲ, ಅದು ತುಂಬಾ ಮುಖ್ಯ. ಮತ್ತು ಎಷ್ಟೋ ಸತಿ ಅನಿಸುತ್ತೆ, ನನ್ನನ್ನು ಬಿಟ್ಟು ಹೆಂಗೆ ಹೋದರು ಅವರು, ನನಗೆ ಒಂದು ಮಾತು ಹೇಳಿಲ್ವಲ್ಲ ಅಂತ. ಎಷ್ಟೋ ಸತಿ ಆ ಕೊನೆಯದಾಗಿ ಆ ಒಂದು ಹಗ್ ಕೊಡಬೇಕು ಅಂತ ಇರ್ತೀವಿ, ಯಾವುದೂ ಗೊತ್ತಿಲ್ಲದೆ ನಮಗೆ ಗೊತ್ತಿರಲ್ಲ, ನಮಗೆ ಗೊತ್ತಿರೋದಿರಲಿ, ಅವ್ರಿಗೂ ಕೂಡ ಗೊತ್ತಿರಲ್ಲ. ಆದರೆ ಇದು ಜೀವನದ ಸೈಕಲ್. ಇವತ್ತು ಅವ್ರು ಹೋಗಿದ್ದಾರೆ, ನಾಳೆ ನಾವು ಹೋಗಲೇಬೇಕಾಗುತ್ತೆ. ಆದರೆ ಆ ವಾಯ್ಡನ್ನು ಹೇಗೆ ಫುಲ್ಫಿಲ್ ಮಾಡೋದು ಅಂತ ಹೇಳಿದ್ರೆ, ಯಾವ ಸಂಬಂಧಗಳು ನಮ್ಮ ಜೊತೆ ಇರುತ್ತೋ ಮುಂದೆ ಅದನ್ನು ಚೆರಿಷ್ ಮಾಡ್ತಾ ಹೋಗೋದಾಗಿರ್ಬೋದು. ಅವ್ರು ನೋಡಿ, ಆ ವ್ಯಕ್ತಿ ಫಿಸಿಕಲ್ ಫಾರ್ಮಲ್ಲಿ ನಿಮ್ಮಿಂದ ದೂರ ಆಗಿರ್ಬೋದು, ಎಮೋಷ್ನಲ್ಲಿ ನಿಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತಾರೆ. ಅವ್ರ ಜೊತೆ ಕಳೆದಿರ್ತಕ್ಕಂತಹ ಟೈಮ್ ಆಗಿರ್ಬೋದು, ಒಳ್ಳೆಯ ಸಮಯ ಆಗಿರ್ಬೋದು, ಅದು ಸಾಕು ನಮಗೆ ಇಡೀ ಜೀವನವನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ. ಆದರೆ ಆ ಮೆಮೊರಿಯನ್ನು ಯಾರೂ ಫಿಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ ಸ್ಥಾನವನ್ನು ತುಂಬಲಿಕ್ಕೆ ಯಾರೂ ಸಾಧ್ಯ ಇಲ್ಲ. ಆದರೆ ಆ ಪ್ರೀತಿ, ಆ ವಿಶ್ವಾಸ, ಆ ಧೈರ್ಯ ಎಲ್ಲವೂ ನಮ್ಮ ಜೊತೆ ಯಾವಾಗಲೂ ಇದ್ದೇ ಇರುತ್ತೆ. ಹಾಗಾಗಿ ನಮ್ಮ ಲೈಫ್ ಇರೋದು ಇದು ತುಂಬಾ ಕಡಿಮೆ ಕಣ್ರಿ, ತುಂಬ ಕಡಿಮೆ ಟೈಮ್. ಪ್ರತಿಯೊಂದು ಸಂಬಂಧನವನ್ನು ಗ್ರಾಂಟೆಡ್ ಆಗಿ ತಗೊಳ್ಳಿಕ್ಕೆ ಹೋಗ್ಬಿಡಿ. ಯಾವುದೇ ಸಂಬಂಧ ಆಗಿರಲಿ, ಅದು ನಮ್ಮ ಜೀವನದಲ್ಲಿ ಒಂದು ಸೆಲೆಬ್ರೇಷನ್ನೇ ಹೌದು. ಎಷ್ಟೋ ಜನಕ್ಕೆ ತಂದೆ ತಾಯಿ ಹುಡ್ತಾನೆ ಯಾರು ಅಂತ ಗೊತ್ತಿರಲ್ಲ. ನಿಮ್ಮ ತಂದೆ ತಾಯಿಗಳನ್ನು ಗ್ರಾಂಟೆಡ್ ಆಗಿ ತಗೊಳ್ಳಿಕ್ಕೆ ಹೋಗ್ಬಿಡಿ. ನಿಮ್ಮ ತಾಯಿ ಏನೋ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಕಾಳಜಿ ಕೊಟ್ಟು ಕೇಳಿ. ನಿಮ್ಮ ತಂದೆ ಏನೋ ಹೇಳ್ತಿದ್ದಾರೆ ಅಂದರೆ ಕಾಳಜಿ ಕೊಟ್ಟು ಕೇಳಿ. ನಿಮ್ಮ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ನೋಡಿ ಆಚೆ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಅವರೆಲ್ಲ ರೀಪ್ಲೇಸಬಲ್. ಆದರೆ ನಿಮ್ಮ ತಂದೆ ತಾಯಿ ರಿಲೇಷನ್ಶಿಪ್ ಇದೆಯಲ್ಲ, ಯಾರೇ ಇರಲಿ, ಅವರು ಯಾರೇ ಬರಲಿ, ಯಾರೇ ಇರಲಿ, ಅವರು ನಿಮ್ಮ ತಾಯಿ ಆಗಲಿಕ್ಕೆ ಸಾಧ್ಯ ಆಗಲ್ಲ, ಅವರು ನಿಮ್ಮ ತಂದೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಎಷ್ಟು ಕಡಿಮೆ ಟೈಮ್ ಇದ್ದರೂ ಕೂಡ ಅವರೊಟ್ಟಿಗೆ ಟೈಮನ್ನು ಕೊಡಿ, ಅವರೊಟ್ಟಿಗೆ ಆ ಟೈಮನ್ನು ಸ್ಪೆಂಡ್ ಮಾಡಿ. ಅವರು ವಯಸ್ಸಾಗ್ತಾ ಇದ್ದಂಗೆ ನಿಮ್ಮ ಹತ್ರ ಏನೂ ಕೇಳಲ್ಲ. ನೀವು ಕೊಡ್ತಕ್ಕಂಥ ಯಾವುದೇ ಆಡಂಬರ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಅಂತಸ್ತಾಗಿರ್ಬೋದು, ಯಾಕಂತ ಹೇಳಿದ್ರೆ ಅವ್ರಿಗೆ ದೇಹನೇ ಕೋಪ್ರೇಟ್ ಮಾಡ್ತಾ ಇರಲ್ಲ. ಅವ್ರಿಗೆ ಬೇಕಾಗಿರೋದು ಒಂದೇ, ನಿಮ್ಮ ಕಾಳಜಿ, ನಿಮ್ಮ ಪ್ರೀತಿ. ಆ ವಸ್ತುವನ್ನು ಕಳ್ಕೊಂಡ ಮೇಲೆ ಆ ಬೆಲೆ ಗೊತ್ತಾಗುತ್ತೆ ನಮಗೆ. ಹಾಗಾಗಿ ಅಂಥ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಈಗಲೇ ನಿಮ್ಮ ಫೋನ್ ತಗೊಳ್ಳಿ, ನಿಮ್ಮ ತಾಯಿಗಾಗಿರ್ಬೋದು, ನಿಮ್ಮ ತಂದೆಗಾಗಿರ್ಬೋದು, ಎಷ್ಟು ಗ್ರೇಟ್ಫುಲ್ ಆಗಿದ್ದೀರಾ ಈ ಜೀವನಕ್ಕೆ. ಅವ್ರು ಕಲಿಸಿರ್ತಕ್ಕಂಥ ಪಾಠ ಆಗಿರ್ಬೋದು, ಅವ್ರು ಕೊಟ್ಟಿರ್ತಕ್ಕಂಥ ಪ್ರೀತಿ ಆಗಿರ್ಬೋದು, ಆ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಿ. ನಾವೇನು ಅನ್ಕೊಂಡ್ಬಿಡ್ತೀವಿ, ನಮ್ಮ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಬಾರ್ದು, ಮುಚ್ಚಿಟ್ಕೋಬೇಕು, ಅದನ್ನೇನಿದೆ ಪ್ರತಿ ಸತಿ ಐ ಲವ್ ಯು ಅಂತ ಹೇಳೋದು ಅಂತ. ಖಂಡಿತ ಸುಳ್ಳು. ನಮ್ಮ ಪ್ರೀತಿಯನ್ನು ನಾವು ಯಾವಾಗ ಎಕ್ಸ್ಪ್ರೆಸ್ ಮಾಡ್ತೇವೋ ಅಲ್ಲಿರ್ತಕ್ಕಂಥ ವ್ಯಕ್ತಿಗೂ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ನಾವು ಯಾವಾಗಲೂ ಹಾತೊರೆಯೋದು ಪ್ರೀತಿಗಾಗಿ. ಸೊ ಆ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಿ. ನಿಮ್ಮ ಪ್ರತಿಯೊಂದು ಸಂಬಂಧ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.